ರಾಮನಗರ ನಗರಸಭೆ ವತಿಯಿಂದ ನಾವು ರಾಮನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡಬೇಕು ಅನ್ನುವ ಸಂಕಲ್ಪ ಹೊಂದಿದ್ದು, ಅದರ ಪ್ರಯುಕ್ತ ನಾಗರಿಕರ ಜೊತೆ ಒಂದು ಸಂಬಂಧ ಇಟ್ಕೊಂಡು ಸಿಟಿಜನ್ಸ್ ಪಾರ್ಟ್ನರ್ಶಿಪ್ನಲ್ಲಿ ಉದ್ಯಾನವನಗಳ ನಿರ್ವಹಣೆ, ಸಂರಕ್ಷಣೆ ಅವ್ರಿಗೆ ಒಂದು ಜವಾಬ್ದಾರಿ ಕೊಡೋದ್ರ ಮೂಲಕ ಮಾಡಬೇಕು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ವಿ. ಅದಕ್ಕೆ ಪೂರಕವಾಗಿ ಕುವೆಂಪು ಉದ್ಯಾನವನ ಬಳಗದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸದಸ್ಯರುಗಳು ಕೂಡ ಈ ಒಂದು ರಾಮನಗರಕ್ಕೆ ಒಂದು ಮಾದರಿಯಾಗಿ ಉದ್ಯಾನವನಗಳ ನಿರ್ವಹಣೆ, ಸಂರಕ್ಷಣೆ ಮಾಡೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಹಾಗಾಗಿ ಅವರ ಒಂದು ಸುಬರ್ತಿಗೆ ಈ ಒಂದು ಉದ್ಯಾನವನವನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತು ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ಎಲ್ಲ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂಥೇಳಿ ನಾವು ಕುವೆಂಪು ಉದ್ಯಾನವನ ಬಳಗದ ಒಂದು ಸಮಿತಿ ಏನಿದೆ ಅವರಿಗೆ ಹಸ್ತಾಂತರ ಮಾಡೋ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಭಾಗದ ಎಲ್ಲ ಜನರು ಕೂಡ ಬಂದು ಇಲ್ಲಿ ಸೇರಿದ್ದಾರೆ. ಇದನ್ನೇ ರಾಮನಗರದ ಎಲ್ಲ ಜನರು ಕೂಡ ಮಾದರಿಯಾಗಿ ಇಟ್ಟುಕೊಂಡು ಎಲ್ಲ ತಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ಪಾರ್ಕ್ಗಳು ಮತ್ತು ನೆರೆಹೊರೆ ಎಲ್ಲವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಸಂಕಲ್ಪ ಮಾಡಲಿ ಅನ್ನೋ ಮಹದಾಸೆಯೊಂದಿಗೆ ರಾಮನಗರ ನಗರಸಭೆ ಹೆಜ್ಜೆ ಇಡ್ತಾ ಇದೆ. ಪ್ರಪ್ರಥಮವಾಗಿ ನಾವು ಇವ್ರ ಜೊತೆ MOU ಮಾಡಿಕೊಂಡು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ಒಂದು ಪಾರ್ಕ್ನ ನಿರ್ವಹಣೆ ಇವೆಲ್ಲ ಮಾಡಬೇಕಂತೇಳಿ ನಾವು ಹೊರಟಿದ್ದೆ. ಸರ್, ಇದು ಕುವೆಂಪು ರಾಷ್ಟ್ರಕವಿ ಕವಿ ಕುವೆಂಪು ಉದ್ಯಾನವನ ಅಂತ ಹೇಳಿ ಇದು ನಾಮಕರಣ ಮಾಡಿದ್ದೇವೆ. ನಾವೇ 2 ವರ್ಷದಿಂದ ಇಲ್ಲಿ ರಿಟೈರ್ಡ್ ಆಫೀಸರ್ಸ್ಗಳೆಲ್ಲ ಸೇರಿಕೊಂಡು ನಾವೇ 2 ವರ್ಷದಿಂದ ಇದನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ ಅಧಿಕೃತವಾಗಿ ನಗರಸಭೆಯಿಂದ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇದು ಉಸ್ತುವಾರಿ ನೋಡ್ಕೊಂಡು ಹೋಗುತ್ತೆ ಮತ್ತು ಇದ್ರ ಬಗ್ಗೆ ಅಭಿವೃದ್ಧಿ ಪಡಿಸೋ ಬಗ್ಗೆ ಇವತ್ತು ಅಧಿಕೃತವಾಗಿ ನಗರಸಭೆ ಅಧ್ಯಕ್ಷರು ಮತ್ತು ಕಮಿಷನರು, ಆ ಸಿಬ್ಬಂದಿ ಎಲ್ಲ ಬಂದು ಬರ್ತಾ ಇದ್ದಾರೆ. ಇವತ್ತೊಂದು ಸಣ್ಣದಾಗಿ ಫಂಕ್ಷನ್ ಮಾಡಿ ನಾವು ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊತಾ ಇದ್ದೀವಿ. ನಾವು ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಕುವೆಂಪು ಜಯಂತಿ ಮಾಡ್ತೀವಿ. ನಾವು ಏನು ನಾಡ ಹಬ್ಬಗಳು ಏನೇನು ಬರ್ತಾವೋ ಎಲ್ಲ ಆಚರಣೆ ಮಾಡ್ಕೊಂಡು ಹೋಗ್ತೀವಿ. ಸರ್, ಇಲ್ಲಿ ಜಿಮ್ ಮಾಡಕ್ಕಿದೆ, ಮಕ್ಕಳ ಆಟದ ಸಾಮಾನುಗಳು ಹಾಕ್ಸ್ಬೇಕು ಅಂತ ಹೇಳಿದ್ದೀವಿ. ಅದು ನಾವು ಪ್ರೊವೈಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಈಗ ಬರ್ತಾ ಇದ್ದಾರೆ. ಇನ್ನು ನಮಗೆ ಇದು ಸ್ವಲ್ಪ ರೆವಲ್ಯೂಷನ್ ಮಾಡಿ ಪೇಂಟು ಗಿಂಟೆಲ್ಲ ಹೊಡಿಸ್ಬೇಕು, ಇದೆಲ್ಲ ಮಾಡ್ಸಕ್ಕೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಧ್ಯಕ್ಷರು. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಹೈಟೆಕ್ ಆಗಿ ಮಡಿಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.